ಬೆಳಗಾವಿ ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ನವಿಲು ತೀರ್ಥ ಅಣೆಕಟ್ಟಿನಿಂದ ಸುಮಾರು 13,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಮಲಪ್ರಭಾ ನದಿಗೆ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ನಾನಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋನಕೊಪ್ಪ ಏನು ಗ್ರಾಮ ಇದೆ. ಗೋನಕೊಪ್ಪ ಗ್ರಾಮದ ಸಮೀಪದಲ್ಲಿರುವಂತಹ ಗೋನಕೊಪ್ಪ ಕೊಣ್ಣೂರು ಸೇತುವೆ ಮೇಲೆ ಸದ್ಯ ನಾನಿರುವಂತದ್ದು. ನಾವು ನನ್ನ ಬಲಭಾಗದಲ್ಲೂ ಕೂಡ ನೀವು ನೋಡ್ಬೋದು, ಈ ಸೇತುವೆ ಕೆಳಗಡೆ ಮಲಪ್ರಭಾ ನದಿ ಹರಿದಿರುವಂತದ್ದು. ಸುಮಾರು 13,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ನವಿಲು ತೀರ್ಥ ಅಣೆಕಟ್ಟಿನಿಂದ ಮಲಪ್ರಭಾ ನದಿಗೆ ಈಗಾಗಲೇ ಹರಿಬಿಡ್ತಾ ಇರುವ ಪರಿಣಾಮವಾಗಿ ಮಲಪ್ರಭಾ ನದಿ ತೀರದ ಏನು ಗ್ರಾಮಗಳೇನಿವೆ, ಗ್ರಾಮಗಳಲ್ಲಿ ಈಗಾಗಲೇ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚಿನ ಹಳ್ಳಿಗಳು ಈಗಾಗಲೇ ಪ್ರವಾಹದ ಆತಂಕವನ್ನ ಎದುರಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ 13,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಇರುವುದರಿಂದ ಇನ್ನೂ ಅಂತ ಏನೋ ಪ್ರವಾಹದ ಆತಂಕ ಇಲ್ಲ. ಆದರೆ ನದಿ ತೀರದ ಜಮೀನುಗಳಿಗೆ ಈಗಾಗಲೇ ನದಿ ನೀರು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂಥದ್ದು ಸದ್ಯ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ನದಿ ಪಕ್ಕದಲ್ಲಿರುವಂಥ ಸಾಕಷ್ಟು ಬೆಳೆಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ಕಬ್ಬು ಬೆಳೆ ಆಗಿರ್ಬೋದು, ಈ ಭಾಗದಲ್ಲಿ ಹೆಚ್ಚಾಗಿ ಪೇರ್ಲೆಯನ್ನು ಬೆಳೀತಾರೆ. ಪೇರ್ಲೆ ಬೆಳೆಗಳು ಕೂಡ ಕಣ್ಣಿಗೆ ಕಾಣದಷ್ಟು ಕೂಡ ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು. ಇನ್ನು ಕಬ್ಬು ಬೆಳೆ ಏನಂತ ಹೇಳಿದ್ರೆ ಅರ್ಧಂಬರ್ಧ ಮುಳುಗಿರುವಂಥದ್ದು. ಮತ್ತೆ ಕಬ್ಬು ಬೆಳೆ ಜಮೀನಿನಲ್ಲಿರುವಂಥ ಇನ್ನು ವಿದ್ಯುತ್ ಲೈಟಿನ ಕಂಬಗಳೇನಿವೆ, ಆ ಲೈಟಿನ ಕಂಬಗಳು ಕೂಡ ಅರ್ಧಕ್ಕರ್ಧ ನೀರಿನಲ್ಲಿ ಮುಳುಗಿ ಈಗಾಗಲೇ ನೀರಿನ ರಭಸಕ್ಕೆ ಅವು ಕೂಡ ವಾಲಿಕೊಂಡಿರುವಂಥದ್ದು. ಸರಿಸುಮಾರು ಏನಂತ ಹೇಳಿದ್ರೆ ಮಲಪ್ರಭಾ ಏನು ನದಿ ಏನಿದೆ, ಈ ಭಾಗದಲ್ಲಿ ನಾವು ಸದ್ಯ ನಿಂತಿರುವಂಥ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದು ಒತ್ತುವರಿ ಆಗಿರುವಂಥದ್ದು. ಹೀಗಾಗಿ ಕೇವಲ 13,000 ಕ್ಯೂಸೆಕ್ಸ್ ನೀರಿಗೆನೇ ಇದು ಈ ರೀತಿಯಾದಂಥ ಪ್ರವಾಹವನ್ನ ಉಂಟು ಮಾಡ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಒತ್ತುವರಿ. ಹೀಗಾಗಿ ಈ ಒತ್ತುವರಿಯನ್ನ ತೆರವು ಮಾಡಬೇಕು ಮತ್ತು ನದಿಯಲ್ಲಿರುವಂಥ ಹೂಳನ್ನ ತೆಗಿಬೇಕು ಎಂಬುದು ಈ ಭಾಗದ ರೈತರ ಸಾಕಷ್ಟು ದಿನಗಳ ಬೇಡಿಕೆ ಆಗಿರುವಂಥದ್ದು. ಈ ಹಿಂದೆ ಏನಂತ ಹೇಳಿದ್ರೆ ಈ ಭಾಗದ ಶಾಸಕರಾಗಿದ್ರು. ಸದ್ಯ ಈಗ ಏನಂತ ಹೇಳಿದ್ರೆ ರಾಜ್ಯದ CM ಆಗಿರುವಂಥ ಸಿದ್ದರಾಮಯ್ಯನವರು ಕೂಡ ಈ ನದಿ ತೆರವಿಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ತಯಾರಿಯನ್ನು ಕೂಡ ಮಾಡಿದ್ರು. ಆದರೆ ಎಲ್ಲಿಗೆ ಆ ನದಿ ತೆರವು ಕಾರ್ಯ ಬಂತು ಎಂಬುದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಈ ಭಾಗದ ರೈತರು ನದಿ ತೆರವನ್ನು ಮತ್ತು ಹೂಳನ್ನು ಎತ್ತುವ ಮೂಲಕ ಈ ಭಾಗದಲ್ಲಿ ಆಗುವಂತ ಅತಿವೃಷ್ಟಿಯನ್ನ ಕಡಿಮೆ ಮಾಡಬೇಕೆಂಬ ಆಗ್ರಹವನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.